ದೇಶದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿ ಕಾರ್ಯ ಶರವೇಗದಲ್ಲಿ ನಡೆಯುತ್ತಿದೆ. ಅದರಂತೆಯೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಹೆದ್ದಾರಿಗಳು ಸರ್ವತೋಮುಖ ಅಭಿವೃದ್ಧಿಯತ್ತ ಸಾಗುತ್ತಿದ್ದು, ಸಂಸದರಾದ ಶ್ರೀ ಪಿಸಿ ಗದ್ದಿಗೌಡರವರು ಹಲವಾರು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಳನ್ನು ತಂದು ಕ್ಷೇತ್ರದ ಅಭಿವೃದ್ಧಿ ಹಾಗೂ ಪ್ರವಾಸೋದ್ಯಮಕ್ಕೆ ಹಗಲಿರುಳು ಶ್ರಮಿಸುತ್ತಿದ್ದಾರೆ. ರೂಪಾಯಿ 969.13 ಕೋಟಿ ವೆಚ್ಚದಲ್ಲಿ NH 367 ಬನಾಪುರ್ ಗದ್ದನ್ಕೇರಿಯ 87.4 ಕಿಲೋಮೀಟರ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ. 445.62 ಕೋಟಿ ವೆಚ್ಚದಲ್ಲಿ ಪಟ್ಟದಕಲ್ಲು ಶಿರೂರದ ಒಟ್ಟು 29 ಕಿಲೋಮೀಟರ್ ದ್ವಿಪಥ ರಸ್ತೆ ಅಗಲೀಕರಣ ಮತ್ತು ಮಲಪ್ರಭಾ ನದಿಗೆ ಸೇತುವೆ ಸಹಿತ ಕಾಮಗಾರಿ ಪ್ರಗತಿಯಲ್ಲಿದೆ. ರೂಪಾಯಿ 298.10 ಕೋಟಿ ವೆಚ್ಚದ ಶಿರೂರು ಗದ್ದನಕೇರಿವರೆಗೆ ಒಟ್ಟು 25.4 ಕಿಲೋಮೀಟರ್ ಚತುಷ್ಪಥ ರಸ್ತೆ ಕಾಮಗಾರಿ ಮುಕ್ತಾಯದ ಹಂತದಲ್ಲಿದ್ದು, ರೂಪಾಯಿ 33 ಕೋಟಿ ವೆಚ್ಚದ ಕನ್ನೂರು ಬ್ರಿಡ್ಜ್ ಕಾಮಗಾರಿ ಪೂರ್ಣಗೊಂಡು ರೂಪಾಯಿ 6.56 ಕೋಟಿ ವೆಚ್ಚದಲ್ಲಿ ಕೊನ್ನೂರು ಗ್ರಾಮದಲ್ಲಿ ಕಿರು ಸೇತುವೆ ನಿರ್ಮಾಣ ಮುಕ್ತಾಯದ ಹಂತದಲ್ಲಿದೆ. ಗದ್ದಿಗೌಡರು ಈ ಭಾಗದ ಎಂಪಿ ಆಗಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಇದು 2019ರಲ್ಲಿ ಪ್ರವಾಹ ಬಂದು ಬ್ರಿಡ್ಜ್ ಕಟ್ಟಾಗಿ ರೋಡ್ ಕಟ್ಟಾಗಿ ಹೋಗಿತ್ತು. ಅದನ್ನ 6.5 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ಹೊಸ ಬ್ರಿಡ್ಜ್ ನಿರ್ಮಾಣ ಮಾಡಿ ಉತ್ತಮ ಕೆಲಸ ಮಾಡಿದ್ದಾರೆ. ಹಾಗೆ NH 218 ಬಿಜಾಪುರ ಹುಬ್ಬಳ್ಳಿ ರಸ್ತೆಯಲ್ಲಿ ಗದ್ದನಕೇರಿ ಕ್ರಾಸ್ನಲ್ಲಿ ಮೇಲ್ಸೇತುವೆ ನಿರ್ಮಾಣಕ್ಕೆ ಮಂಜೂರಾತಿಯಾಗಿದ್ದು, ನರಗುಂದ ಪಟ್ಟಣದ ಹೊರಹಲಯ ಬೈಪಾಸ್ ರಸ್ತೆಗೆ ರೂಪಾಯಿ 126 ಕೋಟಿ ನೀಡಿ ಕಾಮಗಾರಿ ಪ್ರಾರಂಭಿಸಲಾಗಿದೆ. 1.98 ಕೋಟಿ ವೆಚ್ಚದಲ್ಲಿ ಅಡವಿ ಸೋಮಾಪುರ ಲಕ್ಕುಂಡಿ ಗದಗ ರಸ್ತೆಯ ಒನ್ ಟೈಮ್ ಇಂಪ್ರೂವ್ಮೆಂಟ್ ಕಾಮಗಾರಿ ಪ್ರಗತಿಯಲ್ಲಿದೆ. ನಂತರ ರೂಪಾಯಿ 114 ಕೋಟಿ ವೆಚ್ಚದ ಕೇಂದ್ರ ರಸ್ತೆ ನಿಧಿ ಯೋಜನೆಯ 20 ಕಾಮಗಾರಿಗಳು ಸಂಪೂರ್ಣ ಮುಕ್ತಾಯಗೊಂಡಿರುತ್ತವೆ. ವಿಲ್ಕಲ್ ಪಟ್ಟಣದ ಹತ್ತಿರ ರಿವರ್ ಬ್ರಿಡ್ಜ್, ಸರ್ವಿಸ್ ರೋಡ್ ಮತ್ತು ಅಂಡರ್ ಪಾಸ್ ರಸ್ತೆ ನಿರ್ಮಾಣಕ್ಕೆ ರೂಪಾಯಿ 3,100 ಲಕ್ಷಗಳ ಅನುದಾನದಲ್ಲಿ ಕಾಮಗಾರಿ ಪೂರ್ಣಗೊಂಡಿದೆ. ನಮ್ಗೆ ಆಕ್ಸಿಡೆಂಟ್ ಕಮ್ಮಿ ಆಗ್ಯಾವು. ಮೊದಲ ಆಕ್ಸಿಡೆಂಟ್ ಎಲ್ಲ ಜಾಸ್ತಿ ಆಗ್ತಿದ್ವು ಹೊರಬಾಳ. ಆಮೇಲೆ ಈ ಕಡೆಗೆ ತುಂಬ ರಾಯಚೂರು ಹೋಗೋರಿಗೆಲ್ಲ ಭಾಳ ಅನುಕೂಲ ಆಗೈತಿ. ಲೋಕಸಭಾ ಕ್ಷೇತ್ರದಲ್ಲಿ ಹೆದ್ದಾರಿಗಳ ಅಭಿವೃದ್ಧಿಯೊಂದಿಗೆ ಸುಗಮ ಸಂಚಾರಕ್ಕೆ, ವ್ಯಾಪಾರ ವಹಿವಾಟಿಗೆ ಅನುಕೂಲವಾಗಿಸುವಲ್ಲಿ ಸಂಸದರಾದ ಪಿಸಿ ಗೌಡರ ಕಾರ್ಯ ಮಹತ್ತರವಾದದ್ದು. ವಿಕಸಿತ ಭಾರತದ ನಿರ್ಮಾಣಕ್ಕಾಗಿ ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಗದ್ದಿಗೌಡರ್.